ಡ್ರಗ್ಸ್ ದಂಧೆಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ತಲಕಾಡು ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಶ್ರೀ ಶಿವರಂಜ ಶೆಟ್ಟಿಯವರು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ರು. ಡ್ರಗ್ಸ್ ಜಾಲವನ್ನ ಬೇರು ಸಮೇತ ಕಿತ್ತೊಗೆಯುವ ಉದ್ದೇಶದಿಂದ ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ನಿರಂತರವಾಗಿ ನಿಗಾವಹಿಸಿ ತಲಕಾಡು ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಶ್ರೀ ಶಿವರಂಜ ಶೆಟ್ಟಿಯವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಡ್ರಗ್ಸ್ ಜಾಲವನ್ನ ನಿಗಾವಹಿಸಲು ಸೂಚನೆ ನೀಡಿತ್ತು. ಇದೀಗ ಈ ವಿಶೇಷ ತಂಡ ಬಹಳ ಭರ್ಜರಿ ಭೇಟಿಯನ್ನೇ ಆಡಿದೆ. ಅಜರ್ ವಾಸಿಂ ಬಿನ್ ಅಕ್ರಮ್ ಪಾಷಾ 27 ವರ್ಷದ ವ್ಯಕ್ತಿಯಾಗಿದ್ದು, ಇವರು ಮೂಲತಃ ಶಿವಜ್ಯೋತಿ ನಗರದ ಹುಣಸೂರಿನವನಾಗಿದ್ದು, ಸರಿಸುಮಾರು 4 ಕೆಜಿ ಗಾಂಜಾವನ್ನ ಹೊತ್ತು ಟಿ ನರಸೀಪುರ ರಸ್ತೆ ಮಾರ್ಗದಿಂದ ತಲಕಾಡು ರಸ್ತೆಯ ಮಾರ್ಗವಾಗಿ ನಂಬರ್ ಪ್ಲೇಟ್ ಇಲ್ಲದ ಸುಜುಕಿ ಬೈಕ್ನಲ್ಲಿ ಸಾಗಿಸ್ತಾ ಇದ್ದ ವೇಳೆ ಟಿ ದೊಡ್ಡಪುರ ಬಸ್ ನಿಲ್ದಾಣದಲ್ಲಿ ಆರೋಪಿ ಅಜರ್ ವಾಸಿಂ ನನ್ನ ತಲಕಾಡು ಪೊಲೀಸ್ ಆರಕ್ಷಕ ಠಾಣೆಯ ವಿಶೇಷ ತಂಡ ಹೆಡೆಮುರಿ ಕಟ್ಟಿದ್ದಾರೆ. ಸರಿಸುಮಾರು 4 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡು ದಂಧೆಯಲ್ಲಿ ತೊಡಗಿದ್ದ ಆರೋಪಿಯನ್ನ ಬಂಧಿಸಿ ಕಾನೂನಿನ ವಶಕ್ಕೆ ನೀಡಲಾಗಿದೆ. ಈ 4 ಕೆಜಿ ಗಾಂಜಾದಲ್ಲಿ ಅದೆಷ್ಟೋ ಯುವ ಜನರ ಹಾಗೂ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡುವ ಉದ್ದೇಶವಿತ್ತೋ ಏನೋ. ಇಂಥ ಸಮಾಜಘಾತುಕರನ್ನ ಪತ್ತೆ ಹಚ್ಚಿ ಬೇರು ಸಮೇತ ಕಿತ್ತೊಗೆಯಲು ಸಜ್ಜಾದ ಮೈಸೂರು ಜಿಲ್ಲೆಯ ತಲಕಾಡು ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಜನಸ್ನೇಹಿ ನ್ಯೂಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ತಲಕಾಡಿನಲ್ಲಿ ಈ ಜಾಲವನ್ನ ಪತ್ತೆ ಹಚ್ಚಲು ತಲಕಾಡು ಪೊಲೀಸ್ ನಿರೀಕ್ಷಕರಾದ ಶ್ರೀ ಶಿವರಂಜ ಶೆಟ್ಟಿಯವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡಲಾಯಿತು. ಈ ತಂಡದಲ್ಲಿ ಶಿವರಂಜ ಶೆಟ್ಟಿ, ಗೋವಿಂದ, ಮಾದಪ್ಪ, ನವೀನ್, ಶಶಿಕುಮಾರ್, ಮದನ್ ಕುಮಾರ್ ಹಾಗೂ ವಾಹನ ಚಾಲಕರಾದ ಕಾಂತರಾಜುರವರು ಬಹಳ ಅತ್ಯುತ್ತಮವಾಗಿ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಇದಷ್ಟೇ ಅಲ್ಲದೆ ಸಮಾಜದ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಿರುವ ತಲಕಾಡು ಪೊಲೀಸ್ ಠಾಣೆಯ ನಿರೀಕ್ಷಕರಾದ ಶ್ರೀ ಶಿವರಂಜ ಶೆಟ್ಟಿಯವರು ಎಲ್ಲಾ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳಿಗೆ ಬಲಿಯಾಗದಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಡ್ರಗ್ಸ್ನ ಅಪಾಯ, ಕಾನೂನಿನ ಶಿಕ್ಷೆ ಹಾಗೂ ಆರೋಗ್ಯದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದ್ದಾರೆ. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆ ಮಾತ್ರವಲ್ಲ, ಸಾರ್ವಜನಿಕರು, ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಹಕಾರವೂ ಮುಖ್ಯವೆಂದು ಜನಸ್ನೇಹಿ ನ್ಯೂಸ್ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೆ. ಡ್ರಗ್ಸ್ ದಂಧೆ ಕುರಿತು ಯಾವುದೇ ಮಾಹಿತಿ ಇದ್ದಲ್ಲಿ ಸಾರ್ವಜನಿಕರು ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಸಹಕರಿಸುವಂತೆ ಮೈಸೂರು ಜಿಲ್ಲೆಯ ತಲಕಾಡು ಪೊಲೀಸ್ ಇಲಾಖೆ ಮನವಿ ಮಾಡಿಕೊಂಡಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನಸ್ನೇಹಿ ನ್ಯೂಸ್, ಸದಾ ನಿಮ್ಮೊಂದಿಗೆ.